महबूब साहब ತಂದೆ ಇಮಾಮ್ ಸಾಬ್ ನವಲೂರು, ಹೀನಾ ಕೌಸರ್ ಕೋ ಮೊಹಮ್ಮದ್ ಅಜರುದ್ದೀನ್ ಸೊಂಡಕೆ. ವಿಶಾಲ್ ನಗರ್ ಅವರು ಲಗ್ನ ಮಾಡ್ಕೊಂತ ಹೋಗಿದ್ದೀರಿ ಸರ್. ಎಷ್ಟು ವರ್ಷ ಆಯ್ತು ಮದುವೆಗೆ? ಅಬ್ದುಲ್ ಕರೀಮ್ ಸೊಂಡಕೆ ಅವ್ರ ಕೊಟ್ಟಿದ್ರು ಅವ್ರು? ಬಂಗಾರ ಬರೇ ಬಂಗಾರ ಕೇಳಿದ್ರಿ ಸರ್. ಬಂಗಾರ ಇಷ್ಟೇ ಬಂಗಾರ ತಗೊಂಡ್ ಬರ್ಬೇಕು. ನೀವು ಬಂಗಾರ ತಗೊಂಡ್ ಬೇನ್ಬೇಕ ಏನ ಬಂಗಾರ वर्णिसी मार को सब शीर गिर फोड़ के वर्णिसी खींच को छोड़े रस्सी डाल के खींचे. ಇವಾಗ ಪೇಲಿಂದ ಆಮೇಲೆ ದುಡ್ಡಿನಿಂದ, ಯಾಕಂದ್ರೆ ಸುಣಕೆ ಫ್ಯಾಮಿಲಿ ಬಹಳ ದೊಡ್ಡದಿದೆ, ರೊಕ್ಕದವ್ರು ಇದಾರೆ. ಇವೆಲ್ಲ ಬಡವ್ರ ಮಂದಿ, ಇವೆಲ್ಲ ಇದೇ ಈ ಏರಿಯಾ ಇರೋದು ಸ್ಲಮ್. ಇಲ್ಲಿ ಇರೋದು ಬಡವ್ರ ಮಕ್ಕಳು, ಬಡವ್ರ ಜನ. ಅವ್ರ ಏನಾರ ರೊಕ್ಕ ಕೊಟ್ಟು ದಬಾವ್ ಮಾಡ್ತಿರ್ಬೋದು, ಮಾಡ್ಲಿ. ಆದ್ರೆ ಮಾಡಿದ್ರು ನಾವು ಬಿಡಲ್ಲ. ನಾವು ಹೋಗಿ ಸ್ಟ್ರೈಕ್ ಕೊಂಡಿರ್ತೀವಿ. ನಮ್ಮ ಮಗಳಿಗೆ ನ್ಯಾಯ ಬೇಕು, ನಮ್ ನ್ಯಾಯ ದೊರಕಿಸ್ಬೇಕು. ಅವ್ರು ನಾವು ಕಮಿಷನರ್ಗಾಗಿ, ಕಾನೂನಿಗಾಗಿ ಎಲ್ಲರಿಗೂ ನಾನು ಕೈ ಬೇಡಿ ಕೇಳ್ಕೊತೇನೆ. ಯಾಕಂದ್ರೆ ನನಗ ನಮ್ ಹುಡುಗಿ ಜೀವ ಹೋಗೈತಿ. ಅವ್ರಿಗೆ ಏನಾರ ರೊಕ್ಕ ಕೊಟ್ಟು ಅವ್ರು ಏನಾರ ಬಿಡುಗಡೆ ಆಗ್ಬೋದು. ಆದ್ರೆ ಅವ್ರ ಬಿಟ್ರೆ ನಾವು ಎಲ್ಲ ಈ ಪೂರ್ತಿ ಎಸ್ ಎಂ ಕೃಷ್ಣನಗರ್ ಹೋಗಿ ನಾವು ಕಾರ್ಪೊರೇಷನ್ ಮುಂದೆ ಸ್ಟ್ರೈಕ್ ಮಾಡ್ತೇವೆ. ಇದ ನನ್ ಮಾತು, ಎರಡು ಮಾತು ಮಾತಾಡ್ತೇನೆ. ಸುಣಕೆ ಫ್ಯಾಮಿಲಿ ಅವರಿಗೆ ಇದು ಈ ಎಸ್ ಎಂ ಕೃಷ್ಣನಗರದವ್ರು ಎಲ್ಲಾರ್ದು ಒಂದ ಮಾತೈತಿ. ಇವ್ರಿಗೆ ಇದು ಕೊಡಬಾರ್ದು, ಬೇಲ್ ಕೊಡಬಾರ್ದು. ಇವ್ರ ಶಿಕ್ಷೆ ಮಾಡ್ಯಾರ, ಅವ್ರ ಶಿಕ್ಷೆ ಆಗ್ಬೇಕು. ಜೀವ ತಗೋಬೇಕು. ಹೆಣ್ಮಕ್ಳು ಕೊಡಬಾರ್ದು ಸುಣಕೆ ಫ್ಯಾಮಿಲಿ ಅವ್ರಿಗೆ, ಯಾ ಹೆಣ್ಮಕ್ಳು. ಯಾಕಂದ್ರೆ ಅವ್ರಿಗೆ ರೊಕ್ಕದ ಗಮ್ಮಂಡಿ ಬಾಳ ಐತಿ. ರೊಕ್ಕದ ಯಾವತ್ತಾದ್ರೂ ನಾನು ಮಾತು ಇರಬಾರ್ದು ಮನುಷ್ಯನಿಗೆ. ಅವ್ರ ಕಡೆ ನಾನು ಮಾತು ಬಾಳ ಇದೆ. ರೊಕ್ಕದು ರೊಕ್ಕ ಅಂದ್ರೆ ಜೀವನ ಅವ್ರಿಗೆ ಇಂಪಾರ್ಟೆಂಟ್ ಇಲ್ಲ. ಮತ್ತ ಅಂತವ್ರಿಗೆ ಹೆಣ್ಮಕ್ಳು ಕೊಟ್ಟು ರೊಕ್ಕ ಅಷ್ಟ ಇಂಪಾರ್ಟೆಂಟ್ ಇದ್ದವ್ರಿಗೆ ಅವ್ರಿಗೆ ಕೊಡೋದು ಬೇಡ. ಆದಷ್ಟು ಅವ್ರಿಗೆ ಅಲ್ಲಿ ಅವ್ರು ಏನಾರ ರೊಕ್ಕ ಕೊಟ್ರೆ ನಾವು ಹೊರಗೆ ಬರ್ತೇವೆ ಅಂದ್ರೆ ನಾವು ಬಿಡಂಗಿಲ್ಲ. ನಾವು ಎಲ್ಲಾ ಎಸ್ ಎಂ ಕೃಷ್ಣನಗರ ಮಂದಿ ಎಲ್ಲಾ ಹೋಗಿ ನಾವು कारपोरेशन स्ट्राइक मारते ना. हेलो अस्सलाम वालेकुम. मैं अभी फिलवक्त में अभी सुनके फैमिली वाले को मैं एक बात करना चाहता हूँ. सुनके फैमिली वाले को कौन भी हुआ, अगर दूसरी फैमिली के लोग भी रहते, कौन भी एक भी लड़की को नहीं देना कि बोले तो ये अभी दे नहीं, ये नमूना मर्डर करके बेचते, मर्डर कर रहे उन्होंने कि बोले तो उनको जान की कीमत नहीं है. जान कहे तो पैसा कर बोलते हैं उन्होंने, मर्डर कर रहे हैं, एक के ऊपर एक मर्डर कर रहे हैं उन्होंने. उनको सुनना होना कहते, चांदी होना कहते, ये होना कहे साले उनको तुम्हारे हक से भी तुम्हारे ज्यादा कौन सी भी रहे साले जाग दे सकते हैं. लेकिन है सुनके फैमिली वाले को गरीब रहने या अमीर रहने जान को उनको धक्का है. देखो ನಮ್ಮ ಮಗಳಿಗೆ ಎಚ್ ಎಂ ಕೃಷ್ಣ ನಗರದಿಂದ ವಿಶಾಲ್ ನಗರ್ ಅವರು ಲಗ್ನ ಮಾಡ್ಕೊಂತ ಹೋಗಿದ್ದೀರಿ ಸರ್. ಎಷ್ಟು ವರ್ಷ ಆಯ್ತು ಮದುವೆಗೆ? ಅಬ್ದುಲ್ ಕರೀಮ್ ಸೊಂಡಕೆ ಅವ್ರ ಮಗ ಅಜರುದ್ದೀನ್ 2 ವರ್ಷ ಆತ್ರಿ. 2 ವರ್ಷಲಿಂದ ಒಂದ್ 4 ತಿಂಗಳಿಂದ ಸ್ಟಾರ್ಟ್, 3-4 ತಿಂಗಳಿಂದ ಸ್ಟಾರ್ಟ್ ಆತ್ರಿ. ಅವ್ರ ಮದ್ವೆ ಮತ್ತ ಹೊಟ್ಟಿಲಿಂದ ಇತ್ರಿ. ಹೊಟ್ಟಿಲಿಂದ ಹೊಡೆದ ಗಿಡದ ಮತ್ತ ಇದು ಆತ್ರಿ. ಅದ ಫೇಲ್ ಆತ್ರಿ ಸರ್. ಫೇಲ್ ಆಗಿದ್ ಮತ್ತೆ ಕಾಂಪ್ರಮೈಸ್ ಮಾಡಿ ಜನ ಹೇಳಿದ್ಮೇಲೆ ಮತ್ ಬಿಟ್ಟಿದ್ರು ನಾವು. ಅವ್ರಿಗೆ ಮತ್ತ ಅದು ಆಗಿದ್ಮೇಲೆ ಮತ್ತ ಬಂಗಾರ ತಗೊಂಡ್ ಬಾ, ಅದ್ ತಗೊಂಡ್ ಬಾ, ಇದ್ ತಗೊಂಡ್ ಬಾ, ಅದ್ ತಗೊಂಡ್ ಬಾ ಅಂತ ಜಗಳ ಹಂಗೆ ಕಾಂಪ್ರಮೈಸ್ ನಡೆದಿದ್ರು. ಮೊದಲೇನ್ರ ಕೇಳಿದಾಗ ವಾಪಸ್ ಮತ್ತೆ ಬಂಗಾರ ಏನ್ ಕೊಟ್ಟಿದ್ರು, ಅಮೌಂಟ್ ಏನ್ ಕೊಟ್ಟಿದ್ರು ಅವ್ರಿಗೆ? ಬಂಗಾರ ಬರೇ ಬಂಗಾರ ಕೇಳಿದ್ರಿ ಸರ್. ಬಂಗಾರ ಇಷ್ಟೇ ಬಂಗಾರ ತಗೊಂಡ್ ಬರ್ಬೇಕು. ನೀವು ಬಂಗಾರ ತಗೊಂಡ್ ಬೇನ್ಬೇಕ ಏನ ಬಂಗಾರ ಬಂಗಾರ ಬೇಕು ನಮ್ಗೆ, ಬಂಗಾರ ಬೇಕಂತ ಬಂಗಾರಿಗೆ ಟಾರ್ಚ್ ಮಾಡ್ತಿದ್ರಿ ಸರ್. ಏನ್ ಮಾಡ್ತಿದ್ರು ಅವ್ರ ನಮ್ಮ ಅಂಗಡಿ ಐತಿರಿ. ಅವ್ರ ಅಂಗಡಿ ಐತಿ. ಅವ್ರ ಅಬ್ದುಲ್ ಕರೀಮ್ ಅವ್ರ ಅಪ್ಪಾರ ಹೆಸರು ಸೊಂಡಕೆ, ಅವ್ರ ಹೆಸರು ಅಜರುದ್ದೀನ್. ನಮ್ಮ ಯಾಳೆ ಇವ್ರು ಬಾಳ ತ್ರಾಸ್ ಮಾಡಾರಿ. ನಾವು ಕಮಿಷನರ್ ಆ ತರಾನೇ ಹೇಳೇನ್ರಿ, ಅವ್ರ ನ್ಯಾಯ ಮಾಡ್ತೇನೆ ಅಂತ ಹೇಳಾರಿ ಸರ್. ಎಷ್ಟು ದಿವಸ ಆಯ್ತು ನೇಮ್ ಹಾಕೊಂಡವ್ರು? ಅವ್ರ ಮನ್ಯಾಗ ಮೊನ್ನೆ 2 ದಿನ ನಿನ್ನೆ ಮೊನ್ನೆ ಅದ ಹೋಗಿದ್ರಿ ಸರ್. ಅವ್ರ ಮನ್ಯಾಗ 6 ಗಂಟೆಗೆ 6:15 ಫೋನ್ ಮಾಡಿದ್ರಿ. ನಿಮ್ ಬರ್ರಿ ಇಲ್ಲಿ ಅಂತ ನಮ್ಗೆ ಫೋನ್ ಮಾಡಿಲ್ರಿ. ನಮ್ಮ ಮಾಮಾರ ಅದಾರ, ಅವ್ರಿಗೆ ಫೋನ್ ಮಾಡಿದ್ರಿ. ಫೋನ್ ಮಾಡಿದಾರ ನಿಮ್ಮ ಬಾರಪ್ಪ ಸಲ ಮನಿಗ್ ಹೋಗೋಣ ಅಂತ ನೋಡಿದಾರ. ಅಲ್ಲಿ ಹೋಗಿ ನೋಡಿದಾರ ಗಾಡಿಗೆ ತಲಿಲಿಂದ ಹೊಡೆದ ಅವ್ರ 3-4 ಮಂದಿ ಅವ್ರ ಮಗಳೇ ಬಂದಿದ್ರಿ. 2 ಅಕ್ಟೋಬರ್ಗೆ ಸುಟಿ ಇರ್ತದಲ್ಲ, ಅವ್ರ ಮಗಳಿಗೆ ಕರ್ಸ ಅವ್ರ ಒಂದ್ ಜಗಳ ಆಗಿದ್ರಿ. ಅವ್ರ ಜಗಳ ಫ್ಯಾಮಿಲಿದಾಗ ಜಗಳ ಆಗಿದೆ. ಅವ್ರ ಏನ್ ಹೇಳಿದ್ರೆ ನೀವು ಇರ್ತೀನೇನು ಹೊರಗ್ ಹೋಗ್ಬಿಡ್ತೇನೆ ಅಂತ ಹೇಳಿದ್ರೆ ಅವ್ರ ಜಗಳದಾಗ
ನಿಮ್ ಸಲುವಾಗಿ ಜಗಳ ಆಗಕತ್ತಿದ್ದ ಅದು ಎಲ್ಲಾ ಜಗಳ ನಿಮ್ ಸಲುವಾಗಿ ಆಗೈತೆ. ನಿಮ್ನ ಕರೆಸಿದ್ರು, ನೀವು ಹೋದಾಗ ಅವ್ರ ಅವ್ರ ಇದ್ರ ಡೆತ್ ಆಗಿದ್ರು ಅವಾಗ ಅವಾಗ ಡೆತ್ ಆಗಿದ್ರಿ. ಅವ್ರ ಊರ್ಲಿ ಹಾಕಿ ಜಗ್ ಬಿಟ್ಟಾರಿ. वन्नीर बोलते ना, वन्नी सी मार को सब शीर गिर फोड़ के वर्नी सी खींच को छोड़े, रस्सी ऐसा डाल के खींचे सब ऐसा. ಅವ್ರನ್ನ ಅರೆಸ್ಟ್ ಮಾಡಾರು. ಅರೆಸ್ಟ್ ಕಮಿಷನರ್ ಎಲ್ಲ ನಾವ್ ಹೇಳಿದ್ರಿ, ಅವ್ರಿಗೆ ಅರೆಸ್ಟ್ ಮಾಡಾರಂತ್ರಿ ಸರ್. ನಾವ್ ಹೋಗಿಲ್ಲ ರೀ ಇಲ್ಲಿ ನಾವ್ ಬಾಡಿ ತರಕ್ ಹೋಗಿದ್ರಿ. ಇವತ್ತ ತಂದ್ ಇಲ್ಲಿ ಇಟ್ಟಾರ್ರಿ. ಈಗ ಹೋಗ್ಬೇಕು. ನಮ್ಮ ಹೆಸರು ಏನ್ರಿ? ನಮ್ ಮೆಹಬೂಬ್ ರೀ. ಹುಡುಗಿ ತಂದೆ ಅದು ಯಾವ್ದ್ರಿ? ನೀವು ಮೆಹಬೂಬ್. ಹುಬ್ಳಿ ಧಾರವಾಡ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಹಳೆ ಹುಬ್ಳಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಒಂದು ಪ್ರಕರಣ ದಾಖಲಾಗುತ್ತದೆ. ಈ ಪ್ರಕರಣದ ಫಿರ್ಯಾದಿ ಮೆಹಬೂಬ್ ಸಾಬ್ ತಂದೆ ಇಮಾಮ್ ಸಾಬ್ ನವಲೂರು, ವಾಹನ ಚಾಲಕರು, ಹಳೆ ಹುಬ್ಳಿ ಇವ್ರದ್ದು ರೆಸಿಡೆನ್ಸಿ. ಇವರು ಮಗಳಿಗೆ ಮೊಹಮ್ಮದ್ ಅಜರುದ್ದೀನ್ ತಂದೆ ಕರೀಂ ಸಾಬ್ ಸೊಂಡಿಕೆ ಅನ್ನೋರಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ ಕಳೆದ 2 ವರ್ಷ. ನಿನ್ನೆ ಈ ಏನು ಮೃತ ಹೊಂದಿದಂತ ಹೀನಾ ಕೌಸರ್ ಮತ್ತು ಮೊಹಮ್ಮದ್ ಅಜರುದ್ದೀನ್ ಸೊಂಡಿಕೆ ನಿನ್ನೆ ಮನೆಯಲ್ಲಿ ಈ ತರ ಮೃತದೇಹ ಸಿಗುತ್ತೆ. ಇದ್ರ ಮೇಲೆ ನಾವು DP ಕಾಯ್ದೆ ಮತ್ತು 498 ಅಂದ್ರೆ ಹೊಸ BNS ಕಾಯ್ದೆ 80, 85, 86 ಅಡಿ ಪ್ರಕರಣ ದಾಖಲಿಸಿದ್ದು ಮತ್ತು ಇದು ACP ಸೌತ್ ಅವರ ಇದನ್ನ ತನಿಖೆ ಕೈಗೊಂಡಿರ್ತಾರೆ. ಆಲ್ರೆಡಿ ಇದರಲ್ಲಿ ಆ ಕಂಪ್ಲೇಂಟ್ ಕೊಟ್ಟ ಪ್ರಕಾರ ಮೊಹಮ್ಮದ್ ಅಜರುದ್ದೀನ್ ತಂದೆ ಕರೀಂ ಸಾಬ್ ಸೊಂಡಿಕೆ ಅಂದ್ರೆ ಗಂಡ ಕರೀಂ ಸಾಬ್ ಸೊಂಡಿಕೆ, ಫರೀದಾ ಬಾನು, ಶಬ್ಬು ಸೊಂಡಿಕೆ ಇವರ ಮೇಲೆ ಈ ಫಿರ್ಯಾದಿ ಕೊಟ್ಟದ್ದಿರುತ್ತದೆ. ಇದ್ರ ಮೇಲೆ ನಾವು ತನಿಖೆ ಕೈಗೊಂಡು ಆಲ್ರೆಡಿ ಮೊಹಮ್ಮದ್ ಅಜರುದ್ದೀನ್ ಮತ್ತು ಕರೀಂ ಸಾಬ್ ಸೊಂಡಿಕೆ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಕೈಗೊಂಡಿರ್ತೇವೆ. ತನಿಖೆ ಮುಂದಿರುತ್ತೆ. ಅದೇ ರೀತಿ ನಾವು ಕೊಟ್ಟಂತ ದೂರಿನ ಪ್ರಕಾರ ಆ ಸೆಕ್ಷನ್ ಗಂಭೀರ ಸೆಕ್ಷನ್ಗಳನ್ನ ಅಳವಡಿಸೋ ಅಂದ್ರೆ ಈಗ ಹೊಸ ಕಾಯ್ದೆ 80, 85, 86 BNS ಕಾಯ್ದೆ ಪ್ರಕಾರ ಅಂದ್ರೆ ವರದಕ್ಷಿಣೆ ಕಿರುಕುಳ ಮತ್ತು DP ಕಾಯ್ದೆ ಡಬ್ಲ್ಯೂಡಿ ಇವನ್ನೆಲ್ಲ ಅಳವಡಿಸಿಕೊಂಡು ಇದನ್ನ ಗಂಭೀರ ಸೆಕ್ಷನ್ಗಳನ್ನ ಅಳವಡಿಸಿಕೊಂಡು ACP ಅವರ ನೇತೃತ್ವದಲ್ಲಿ ತನಿಖೆ ಮುಂದುವರಿದೆ. ಫ್ಯಾಮಿಲಿ ಡಿಸ್ಪ್ಯೂಟ್ ಅಲ್ಲಿ ಸ್ಟೇಷನ್ದಲ್ಲಿ ಇಲ್ಲಿವರೆಗೆ ಯಾವ್ದು ಬಂದಿಲ್ಲ. ಬಟ್ ನಿನ್ನೆ ಅವ್ರು ಏನ್ ಕೊಟ್ಟಿರೋ ದೂರಿನ ಪ್ರಕಾರ ನಾವು ತನಿಖೆ ಕೈಗೊಂಡಿದ್ದೀವಿ.